ಮರುಗುಂಪಿನ ಮೂಲಕ ಅಪವರ್ತಿಸುವುದು. ಇಲ್ಲಿ ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಇದರ ಅಪವರ್ತನಗಳು ಏನು ಅನ್ನೋದನ್ನ ನಾವಿಲ್ಲಿ ಕಂಡುಹಿಡಿತೀವಿ. ಹೇಗೆ ಅಪವರ್ತನ ಕಂಡುಹಿಡಿಯೋದಂತ ನಮಗೆ ಗೊತ್ತು. ಹಿಂದಿನ ತರಗತಿಯಲ್ಲಿ ನಾವೇನ್ ಕಲ್ತಿದ್ವಿ ಅಂದ್ರೆ ಒಂಚೂರು ಮೇಲ್ಗೆ ಹಾಕೋಣ. ಒಂದು ಉದಾಹರಣೆ ತಗೊಳ್ಳೋಣ. 4b. 4b ಅಪವರ್ತನಗಳೇನು ಅಂತ ಹೇಳಿದ್ರೆ 4 ಮತ್ತೆ b. 4 ನ b ಜೊತೆ ಗುಣಿಸಿದಾಗ ನಮಗೆ 4b ಅನ್ನೋದು ಸಿಗುತ್ತೆ. ಹಾಗಾಗಿ 4b ಅಪವರ್ತನಗಳು ಏನು ಅಂತ ಹೇಳಿದ್ರೆ 4 ಮತ್ತೆ b ಅಂತ ಹೇಳ್ಬೋದು. ಮತ್ತೊಂದು ಉದಾಹರಣೆ xy ಅಂತ ತಗೊಂಡಿದೀವಿ. xy ನ ಅಪವರ್ತನಗಳೇನು ಅಂತ ಹೇಳಿದ್ರೆ x ಮತ್ತೆ y. ಯಾಕೆ ಅಂತ ಹೇಳಿದ್ರೆ x ನ y ನ ಜೊತೆ ಗುಣಿಸಿದೀವಿ, ಆದ್ರಿಂದ ನಮಗೆ xy ಅಂತ ಬಂದಿದೆ. xy ನ ಅಪವರ್ತನಗಳು x ಮತ್ತೆ y. ಅದೇ ರೀತಿ ಮತ್ತೊಂದು ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ 2 × 3 + x. 2 3 6 ಪ್ಲಸ್ 2 × x 2x. ಇಲ್ಲಿ 6 + 2x ಅನ್ನೋದು ಬಂದಿದೆ. ಈ 6 + 2x ಅನ್ನೋದು ಒಂದು ಸಮೀಕರಣ. ಇದರ ಎಡಭಾಗದಲ್ಲಿ ನೋಡಿದಾಗ 2 ನ 3 + x ಜೊತೆ ಗುಣಿಸಿದ್ದಾರೆ. 2 ನ 3 + x ಜೊತೆ ಗುಣಿಸಿದ್ದಾರೆ. ಆದ್ದರಿಂದ ನಾವು 2 ಮತ್ತೆ 3 + x ಏನಿದೆಯೋ ಇದು ಈ 6 + 2x ನ ಅಪವರ್ತನಗಳು ಅಂತ ಹೇಳ್ಬೋದು. ಇದನ್ನ ಚೂರು ತಲೆಯಲ್ಲಿ ಇಟ್ಕೊಂಡು ಈ ಎರಡೂ ಪ್ರಶ್ನೆಗಳಿಗೆ ಉತ್ತರ ಮಾಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಪ್ರಶ್ನೆ ಏನು? 3mp - 10 + 2p - 15m ಅಂತ ಇದೆ. 3mp - 10 + 2p - 15. ಈ 3mp ಅಪವರ್ತನಗಳನ್ನ ಹೇಗ್ ಬರಿತೀವಿ? 3m ನ p ಜೊತೆ ಗುಣಿಸಿದೀವಿ, ಆದ್ದರಿಂದ 3mp ಬಂದಿದೆ. ಅದೇ ರೀತಿ 10 ಗೆ ಹೆಂಗ್ ಬರಿತೀವಿ? 2 × 5. 2ನ್ನ 5ರ ಜೊತೆ ಗುಣಿಸಿದೀವಿ, ಆದ್ದರಿಂದ 10 ಬಂದಿದೆ. ಈ ಎರಡೂ ಪದಗಳಲ್ಲೂ ಸಾಮಾನ್ಯ ಪದ ಅನ್ನೋದಿಲ್ಲ, ಯಾವುದು ಕಾಮನ್ ಇಲ್ಲ. ಇಲ್ಲಿ 3m ಇದೆ, p ಇದೆ, 2 ಇದೆ, 5 ಇದೆ. ಯಾವುದು ಕಾಮನ್ ಇಲ್ಲದೆ ಇರೋ ಕಾರಣ ನಾವು ಮುಂದಕ್ಕೆ ಹೋಗೋಣ. ಇಲ್ಲಿ 2p ಇದೆ. 2p ಅಪವರ್ತನಗಳನ್ನ ಹೇಗೆ ಬರಿತೀವಿ? 2 × p. ಅದೇ ರೀತಿ 15m 15 × m. ಇಲ್ಲೂ ಸಹ ನಾವು ಗಮನಿಸಿದ್ರೆ 2p 15m ಇದೆ. ಯಾವುದೇ ಸಾಮಾನ್ಯ ಪದ ಅನ್ನೋದಿಲ್ಲ. ನಾವು ಸಾಮಾನ್ಯ ಪದ ಅನ್ನೋದಿದ್ರೆ ಅದನ್ನ ನಾವು ಗುಂಪು ಮಾಡಿಕೊಂಡು ಅಪವರ್ತನಗಳನ್ನ ಕಂಡುಹಿಡಿತೀವಿ. ಇಲ್ಲಿ ನಾವೇನ್ ಮಾಡೋಣ? ಕೊಟ್ಟಿರೋ ಪ್ರಶ್ನೆಯಲ್ಲಿ ನಾವು ಗಮನಿಸಿದಾಗ ಇಲ್ಲಿ 3m ಇದೆ, ಇಲ್ಲಿ 15m ಇದೆ. m ಅನ್ನೋದೇನಿದೆಯೋ ಅದನ್ನ ಒಂದು ಮರುಗುಂಪು ಮಾಡ್ಕೊಳ್ಳೋಣ. 3mp ಬರೆಯೋಣ, m ಇರೋದು ಅದ್ರ ಜೊತೆ ಬರೆಯೋಣ 15m. ಮತ್ತೆ m ಇಲ್ದೇ ಇರೋದು ಇನ್ನೊಂದು ಗುಂಪು 2p ಮತ್ತೆ 10. ಇಲ್ಲಿ ನಾವು ಗಮನಿಸಿದಾಗ 3mp ಇದೆ, 15m ಇದೆ, 2p ಇದೆ, 10 ಇದೆ. ಈಗ ನಾವು 3mp ಅಪವರ್ತನಗಳನ್ನ ಹೇಗ್ ಬರಿತೀವಿ? 3m × p ಬರಿತೀವಿ. ಅದೇ ರೀತಿ 15m ಗೆ ಏನ್ ಬರಿತೀವಿ? 3m × 5 ಬರಿತೀವಿ. 3 5 15, 15 ಜೊತೆ m ನ ಗುಣಿಸಿದೀವಿ, ಆದ್ರಿಂದ 15m ಬಂದಿದೆ. ಅದೇ ರೀತಿ 2p ಅಪವರ್ತನಗಳನ್ನ ಹೇಗ್ ಬರಿತೀವಿ? 2 × p. ಇದಕ್ಕೆ ಸಮವಾಗಿ 10ನ್ನ 2 × 5 ಬರಿಬಹುದು. ನಾವಿಲ್ಲಿ ವಿಶೇಷವಾಗಿ ಗಮನಿಸಿದಾಗ ಮೊದಲನೇ ಪದದಲ್ಲಿ 3m ಇದೆ, ಎರಡನೇದ್ರಲ್ಲೂ 3m ಇದೆ, ಮೂರನೇದ್ರಲ್ಲಿ 2 ಇದೆ, ನಾಲ್ಕನೇದ್ರಲ್ಲೂ 2 ಇದೆ. ಹಾಗಾಗಿ ನಾವ್ ಇವಾಗ ಏನ್ ಮಾಡ್ಬೋದು? ಈ 3m ಅನ್ನೋದನ್ನ ಹೊರಗಡೆ ಇಡ್ಬೋದು. 3m ಹೊರಗಡೆ ಇಟ್ಟಾಗ ಏನ್ ಉಳಿಯುತ್ತೆ? p - 5 ಅನ್ನೋದು ಉಳಿಯುತ್ತೆ. ಅದೇ ರೀತಿ ಇಲ್ಲಿ 2 ಹೊರಗಡೆ ಇಟ್ಟಾಗ ಏನ್ ಉಳಿಯುತ್ತೆ? ಇಲ್ಲೂ ಸಹ p - 5 ಅನ್ನೋದು ಉಳಿಯುತ್ತೆ. ಇಲ್ಲಿ ನಾವು ನೋಡಿದಾಗ 3m ನ p ನ ಜೊತೆ ಗುಣಿಸಿದ್ದಾರೆ, ಇಲ್ಲೂ ಸಹ 2 ನ p ನ ಜೊತೆ ಗುಣಿಸಿದ್ದಾರೆ. ಇಲ್ಲೂ p - 5 ಇದೆ, ಇಲ್ಲೂ p - 5 ಇದೆ. ಈಗ p - 5 ಅನ್ನೋದು ಕಾಮನ್ ಇದೆ. ನಾವು p - 5 ಹೊರಗಡೆ ಇಟ್ಟಾಗ ಅಂದ್ರೆ ಕಾಮನ್ ತೆಗೆದಾಗ ನಮಗೆ 3m + 2 ಅನ್ನೋದು ಉಳಿಯುತ್ತೆ. ಈಗ ನಮ್ಮ ಮೊದಲನೇ ಸಮೀಕರಣ ಏನಿದೆಯೋ 3mp - 10 + 2p - 15m, ಇದರ ಅಪವರ್ತನಗಳು ಯಾವುದು ಅಂತ ಹೇಳಿದ್ರೆ p - 5 × 3m + 2. p - 5 ಮತ್ತೆ 3m + 2 ಅನ್ನೋದೇನಿದೆಯೋ ಅದು ನಮ್ಮ ಮೊದಲನೇ ಸಮೀಕರಣದ ಅಪವರ್ತನಗಳು. ಈಗ ನಾವು ಸಾಲ್ವ್ ಮಾಡಿರೋ ವಿಧಾನನ ತಲೆಯಲ್ಲಿ ಇಟ್ಕೊಂಡು ಎರಡನೇ ಪ್ರಶ್ನೆನ ಹೇಗ್ ಸಾಲ್ವ್ ಮಾಡ್ಬೇಕು ಅಂತ ಒಂದ್ ನಿಮಿಷ ವಿಡಿಯೋ ಪಾಸ್ ಮಾಡಿ ಯೋಚನೆ ಮಾಡೋಣ. ವೆರಿ ಗುಡ್, ಯೋಚನೆ ಮಾಡಿದ್ದೀರಾ ಅನ್ಕೋತೀನಿ. ಇಲ್ಲಿ ಎರಡನೇ ಸಮೀಕರಣ xy + 3y - 2x - 6. ಇಲ್ಲಿ ಮೊದಲನೇ ಪದದ ಅಪವರ್ತನ ಹೇಗ್ ಬರಿತೀವಿ? x × y. ಅದೇ ರೀತಿ ಎರಡನೇ ಪದದ್ದು 3 × y. ಮೂರನೇದನ್ನ 2 × x. 2 ನ x ರ ಜೊತೆ ಗುಣಿಸಿದೀವಿ. ಅದೇ ರೀತಿ 6ಕ್ಕೆ 2 × 3 ಅಂತ ಬರಿತೀವಿ. ಇಲ್ಲಿ ನಾವು ಗಮನಿಸಿದಾಗ ನಮ್ಗೆ ಏನ್ ಸಿಗುತ್ತೆ?
ಇಲ್ಲಿ y ಇದೆ, ಇಲ್ಲೂ y ಇದೆ, ಇಲ್ಲೂ -2 ಇದೆ, ಇಲ್ಲೂ -2 ಇದೆ. ಹಾಗಾಗಿ ನಾವು y ನ ಕಾಮನ್ ತೆಗೆದ್ರೆ ನಮಗೇನು ಉಳಿಯುತ್ತೆ? ಇಲ್ಲಿಂದ x ಉಳಿಯುತ್ತೆ, x ಇಲ್ಲಿಂದ 3 ಉಳಿಯುತ್ತೆ, ಮಧ್ಯದಲ್ಲಿರೋ ಸೈನ್ ಪ್ಲಸ್. ಅದೇ ರೀತಿ ಇಲ್ಲಿ -2 ನ ಹೊರಗಡೆ ತೆಗೆದ್ರೆ x ಉಳಿಯುತ್ತೆ ಪ್ಲಸ್ 3 ಉಳಿಯುತ್ತೆ. ಇಲ್ಲಿ ನಾವು ಮತ್ತೊಂದು ಗಮನಿಸಬಹುದು, ಇಲ್ಲೂ x+3 ಇದೆ, ಇಲ್ಲೂ ಸಹ x+3 ಇದೆ. ನಾವೀಗ ಏನ್ ಮಾಡ್ಬೋದು? x+3 ನ ಕಾಮನ್ ತೆಗಿಬಹುದು. x+3 ಅನ್ನೋದನ್ನ ನಾವು ಕಾಮನ್ ತೆಗೆದಾಗ ನಮಗೆ x+3 ಜೊತೆಗೆ y -2 ಅನ್ನೋದು ಉಳಿಯುತ್ತೆ. ಇಲ್ಲಿ y ಇದೆ, ಇಲ್ಲಿ -2 ಇದೆ, x+3 ಅನ್ನೋದು ಕಾಮನ್ ಇದೆ. ಹಾಗಾಗಿ x+3 × y -2 ಅನ್ನೋದೇನಿದೆಯೋ ಇದು ಎರಡನೆಯ ಸಮೀಕರಣದ ಅಪವರ್ತನಗಳು. ಎರಡನೇ ಸಮೀಕರಣ ಅಪವರ್ತನಗಳು ಯಾವುದೆಂದ್ರೆ x+3 × y -2.